ರಾಜ್ಯದ 5 ಮಂತ್ರಿ ಪಟ್ಟ. ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಮತ್ತು ನಿರ್ಮಲಾ ಸೀತಾರಾಮನ್. ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿ ಅವರಿಗೆ ಪಟ್ಟ. ಮೋದಿ ಬಂಟ ಪ್ರಹ್ಲಾದ್ ಜೋಶಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲೂ ಗಣಿ ಇಲಾಖೆಯಲ್ಲಿ ಅವರ ಕೆಲಸ ಇದೆಯಲ್ಲ, ನಿಜಕ್ಕೂ ಮೆಚ್ಚತಕ್ಕಂಥ ಸಂಗತಿ ಅದು. ಇನ್ನು ವಿ ಸೋಮಣ್ಣವ್ರಿಗೆ ಸಿಗುತ್ತೋ ಇಲ್ಲವೋ ಅನ್ನುವಂಥದ್ದಿತ್ತು. ವಿ ಸೋಮಣ್ಣವ್ರಿಗಂತೂ ಇಂತೂ ಲಕ್ ಕುದುರಿದೆ. ರಾಜ್ಯದ 5 ಮಂತ್ರಿ ಪಟ್ಟ. ನಿರ್ಮಲಾ ಸೀತಾರಾಮನ್ ಹಿಂದೂ ಕೂಡ ಪ್ರತಿನಿಧಿಸಿದ್ರು, ಈಗಲೂ ಕೂಡ ನಿರ್ಮಲಾ ಅವರಿಗೆ ಈ ಬಾರಿ ಮತ್ತೆ ಆರ್ಥಿಕ ಖಾತೆಯನ್ನೇ ಕೊಡ್ತಾರಾ ಅಥವಾ ಯಾವ್ದು ಕೊಡ್ತಾರೆ? ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾರ್ಕ್ ಹಾಕುವಂಥದ್ದು ಏನೆಲ್ಲ ಸಂಪುಟ ದರ್ಜನೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಸಂಪುಟ ದರ್ಜನೆ ಸಿಗುವಂಥದ್ದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಸಂಪುಟ ದರ್ಜೆ ಗ್ಯಾರಂಟಿ. ಇನ್ನು ವಿ ಸೋಮಣ್ಣ ವಿವರಗಳನ್ನು ಕೊಡ್ತಾ ಇದ್ವಿ. 83ರಲ್ಲಿ ನೋಡಿ ಅವರು ಕಾರ್ಪೊರೇಟರ್ ಆಗಿ ಗೆದ್ದು ಬಂದಂಥವ್ರು. 94ರಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದಂಥವರು ಸೋಮಣ್ಣ. 96ರಲ್ಲಿ ಅವರು ಕಾರಾಗೃಹ ಸಚಿವರಾಗಿದ್ದರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು. 99ರಲ್ಲಿ ಬಿನ್ನಿಪೇಟೆಯಿಂದ ಸ್ವತಂತ್ರವಾಗಿ ಆಯ್ಕೆಯಾಗಿ ಬಂದಂಥ ಸೋಮಣ್ಣವರ ರಾಜಕೀಯ ಬದುಕಿದೆಯಲ್ಲ ಭಾಳ ಸುದೀರ್ಘವಾಗಿರುವಂಥದ್ದು. 2004ರಲ್ಲಿ ಕಾಂಗ್ರೆಸ್ನಿಂದ 3ನೇ ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. 2008ರಲ್ಲಿ ಕೈನಿಂದ ಗೋವಿಂದರಾಜನಗರದಲ್ಲಿ ಆಯ್ಕೆ ಆಗ್ತಾರೆ. 2008ರಲ್ಲಿ ಬದಲಾದಂಥ ಸನ್ನಿವೇಶದಲ್ಲಿ ನೋಡಿ, 2010ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಬದಲಾದಂಥ ಸನ್ನಿವೇಶದಲ್ಲಿ ಬಿಜೆಪಿಗೆ ಬರ್ತಾರೆ, ಬಿಜೆಪಿ ನಾಯಕರಾಗಿ ಗುರುತಿಸಿಕೊಳ್ತಾರೆ. 2018ರಲ್ಲಿ ಬಿಜೆಪಿಯಿಂದ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. 2019ರಲ್ಲಿ ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ ಸಚಿವರಾಗಿ ಕೂಡ ಅವರು ಕೆಲಸ ಮಾಡ್ತಾರೆ. 2021ರಲ್ಲಿ ವಸತಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ಕೂಡ ಅವರು ಕೆಲಸ ಮಾಡ್ತಾರೆ ಸೋಮಣ್ಣ. 83ರಲ್ಲಿ ನೋಡಿ, ಅಲ್ಲಿಂದ ಅಂದರೆ ಪಾಲಿಕೆಯಿಂದ ಶುರುವಾದಂಥ ಸೋಮಣ್ಣವರ ರಾಜಕೀಯ ಜರ್ನಿ ಎಲ್ಲಿಂದ ಎಲ್ಲಿ ತನಕ ಬಂದ್ಬಿಡ್ತು ಅನ್ನೋದು ನಾವು ತೋರಿಸ್ತಾ ಇದ್ವಿ. ಬನ್ನಿ, ಸೋಮಣ್ಣವರ ಪತ್ನಿ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ಅರುಣ್ ಸೋಮಣ್ಣ ಅವರು ಇದೀಗ ಸಚಿವ ಸ್ಥಾನವನ್ನು ಕೇಂದ್ರದಲ್ಲಿ ವಹಿಸ್ಕೊತಾ ಇದ್ದಾರೆ. ಈ ಬಗ್ಗೆ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಬಂದಿತ್ತು, ಭಾಳ ಸಂತೋಷ ಆಗ್ತದೆ. ಇದನ್ನು ನಿರೀಕ್ಷೆ ಮಾಡಿದ್ರಾ ನೀವು? ನಿರೀಕ್ಷೆ ಅಂತಲ್ಲ, ಬಿಜೆಪಿ ಬಂದೇ ಬರ್ತೈತೆ ನಿರೀಕ್ಷೆ ಮಾಡಿದ್ವಿ. ಅಲ್ಲ, ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತಾ? ನಿರೀಕ್ಷೆ ಇರಲಿಲ್ಲ, ಆಗ್ಬತ್ತೆ ಅಂತ ಅಂದ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ತುಮಕೂರು ಕ್ಷೇತ್ರದ ಜನತೆ ಅವ್ರನ್ನ ಒಳ್ಳೆ ಬಹುಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಮತ್ತು ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ, ಚುಂಚನಗಿರಿ ಆದಿತ್ಯಗಳ ಆಶೀರ್ವಾದ ಎಲ್ಲರದು ಸೇರಿ ಒಂದು ಒಳ್ಳೇದಾಗತ್ತೆ ಅಂದ್ಕೊಂಡಿದ್ವಿ. ಒಳ್ಳೇದಾಗಿದೆ. ಕಳೆದ 1 ವರ್ಷದಿಂದ ಅವರು ಪಾಪ ಭಾಳ ಬೇಜಾರು ಪಟ್ಕೊಂಡಿದ್ರು, ಅದಕ್ಕೆಲ್ಲ ಒಂದು ಕಡೆ ಫಲ ಸಿಕ್ಕಂತೆ ಅನಿಸ್ತಾ ಇದೆಯಾ? ಖಂಡಿತ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಷ್ಟೇ. ಈಗ ಒಂದು ಮೋದಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಂದರೆ ಅದೊಂದು ಐತಿಹಾಸಿಕ ಕ್ಷಣ, ಎಲ್ಲರೂ ಕಾಯ್ತಿರ್ತಾರೆ. ನೀವು ಅದಕ್ಕೆ ಹೋಗ್ತಾ ಇದ್ದೀರಿ. ಹೌದು, ಅದೊಂದು ಭಾಳ ಖುಷಿ ಕೊಡ್ತಾ ಇದೆ. ಹಾಂ, ಓಕೆ, ಥ್ಯಾಂಕ್ ಯು. ಇದಿಷ್ಟು ಸೋಮಣ್ಣ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ. ಸೋಮಣ್ಣ ಅವರ ಸೊಸೆ ಡಾಕ್ಟರ್ ಅರುಣ್ ಅವರ ಪತ್ನಿ ಕೂಡ ಮಾತಾಡಿದ್ದಾರೆ, ಏನು ಹೇಳಿದ್ರು ಬನ್ನಿ ನೋಡೋಣ. ಸೋಮಣ್ಣ ಅವರು ಕೇಂದ್ರದ ಸಚಿವರಾಗಿ ಇದೀಗ ಪದಗ್ರಹಣ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಕ್ಷಣದಲ್ಲಿ ಅವರ ಕುಟುಂಬಸ್ಥರು ಕೂಡ ಕಾರ್ಯಕ್ರಮಕ್ಕೆ ಹೊರಟು ನಿಂತಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನ ವಹಿಸ್ಕೊಳ್ತಾ ಇದ್ದಾರೆ. ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ವಿ ವಾಂಟ್ ಟು ಥ್ಯಾಂಕ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಜನಕ್ಕೆ, ನಮ್ಮ ತುಮಕೂರು ಜನಕ್ಕೆ, ನಮ್ಮ ಕರ್ನಾಟಕದ ಜನಕ್ಕೆ, ಮೋದಿಜಿಯವರಿಗೆ, ಅಮಿತ್ ಶಾಜಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಶಾರ್ಟ್ ಮೂಮೆಂಟಲ್ಲಿ ಇದು ಗೊತ್ತಾಯಿತು. ನಿಮ್ಗೆ ಏನಾದ್ರು ನಿರೀಕ್ಷೆ ಇತ್ತ ಮುಂಚೆನೆ? ಇಲ್ಲ, ಖಂಡಿತ ನಮಗೆ ನಿರೀಕ್ಷೆನೇ ಇರಲಿಲ್ಲ. ಸೊ ನಾವು ಇವತ್ತು ಮೋದಿಜಿಯವ್ರದ್ದು ಓತ್ ನೋಡಬೇಕು ಅಂತ ಇದ್ವಿ, ಆದರೆ ತಕ್ಷಣ ನಮಗೆ ಫೋನ್ ಬಂತು, ಹಿಂಗೆ ನಮ್ಮ ಮಾವನವ್ರಿಗೂ ಸಿಕ್ಕಿದೆ ಅಂತ. ತುಂಬ ಖುಷಿ ಆಯಿತು. ಈಗ ಮೋದಿಯವರ ಕಾರ್ಯಕ್ರಮ ಅಂದರೆ ಎಲ್ಲರೂ ಕಾಯ್ತಾ ಇರ್ತಾರೆ, ಬಿಜೆಪಿಯವರಿಗಂತೂ ಅದೊಂದು ಐತಿಹಾಸಿಕ ಕ್ಷಣ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಮತ್ತು ಮೋದಿಜಿಯವರೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಸೋಮಣ್ಣ ಅವರ ಕುಟುಂಬಸ್ಥರು ಮತ್ತು ಸೊಸೆ ಮತ್ತು ಮಕ್ಕಳು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಲೇಬೇಕು. ಕುಮಾರಸ್ವಾಮಿ ಹಲವಾರು ಸೋಲು ಗೆಲುವುಗಳನ್ನು ಕಂಡಿರುವಂಥವರು. ಮೊದಲು ಎಲ್ಲವೂ ಕೂಡ ಸೋಲೆ, ಅದಾದ ನಂತರ ಎಲ್ಲವೂ ಕೂಡ ಗೆಲುವೇನೆ ಅವರಿಗೆ. ಅವರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕುಮಾರಸ್ವಾಮಿ ಕೂಡ ಇವತ್ತು ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. 99ರಲ್ಲಿ 700 ವಿಧಾನಸಭೆಯಲ್ಲಿ DK ವಿರುದ್ಧ ಅವರು ಸೋಲನ್ನು ಕಾಣ್ತಾರೆ. ಕುಮಾರಸ್ವಾಮಿ ಅವರು ನಡೆದು ಬಂದಂಥ ಹಾದಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕನಕಪುರದಲ್ಲಿ ಸೋಲನ್ನು ಕಾಣ್ತಾರೆ. 2004ರಲ್ಲಿ ರಾಮನಗರದಿಂದ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ರಾಮನಗರ ಕ್ಷೇತ್ರದಿಂದ ನಿರಂತರವಾಗಿ 4 ಬಾರಿ ಗೆಲುವನ್ನು ಕಂಡಿರುವಂಥ ಕುಮಾರಸ್ವಾಮಿ, ಅದಾದಮೇಲೆ ಈಗ ಚನ್ನಪಟ್ಟಣದಿಂದ ಪ್ರತಿನಿಧಿಸ್ತಿರುವಂಥ ಕುಮಾರಸ್ವಾಮಿ 2006ರಲ್ಲಿ BJP JDS ಸಮ್ಮಿಶ್ರ ಸರ್ಕಾರದಲ್ಲಿ CM ಆಗಿದ್ದರು. ಅದಾದ ನಂತರ ಏನು ಅಂತಂದರೆ
ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಕೂಡ ಕಂಡಿದ್ದರು. ಬೆಂಗಳೂರು ಗ್ರಾಮಾಂತರದಿಂದ 2018ರಲ್ಲಿ ರಾಮನಗರ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರು. ಕೊನೆಗೆ ರಾಮನಗರವನ್ನು ಬಿಟ್ಟುಕೊಟ್ಟರು, ಚನ್ನಪಟ್ಟಣದಲ್ಲಿ ಉಳ್ಕೊಂಡ್ರು. 2018ರಲ್ಲಿ ಎರಡನೇ ಬಾರಿಗೆ ಕಾಂಗ್ರೆಸ್ JDS ಮೈತ್ರಿನಲ್ಲೂ ಕೂಡ ಅವರು CM ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. 2023ರಲ್ಲಿ ಮತ್ತೆ ಚನ್ನಪಟ್ಟಣ ಕ್ಷೇತ್ರದಿಂದ ಅವರು ಆಯ್ಕೆಯಾದರು. ನೋಡಿ, ಇದು ಸಂಗತಿ. ಆದರೆ ಎಲ್ಲೋ ಒಂದು ಕಡೆಗೆ ಇವರು BJP ಕಡೆಗೆ ಹೋಗಿಬಿಡ್ತಾರೆ ಅನ್ನುವಂಥದ್ದೇನೂ ಅದು ಕ್ಲೂ ಇರಲಿಲ್ಲ ನಿಜ. ಯಾಕಂದರೆ ಯಾರೇ ನಾಯಕರು ಬಂದರೂ ಕೂಡ ಯಾರಿಗೆ B ಟೀಮು ಅಂತಂದರೆ ಕಾಂಗ್ರೆಸ್ಸಿಗೆ B ಟೀಮ್ ಅಂತ BJPಯವರು ಆರೋಪ ಮಾಡ್ತಾಯಿದ್ರು, ಇವರು B ಟೀಮ್ ಇವರು BJPಯವರಿಗೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾಯಿದ್ರು. ಇಂಥ ಸ್ಥಿತಿನಲ್ಲಿ ಕೊನೆಗೆ ಅನಿಸ್ತು ಕುಮಾರಸ್ವಾಮಿ ಅವರಿಗೆ ಇದ್ಯಾವುದೋ ಯಾಕೋ ಲೆಕ್ಕಾಚಾರಗಳು ಸರಿ ಹೋಗ್ತಾ ಇಲ್ಲ, ಇನ್ನು BJP ಜೊತೆಗೆ ಹೋಗುವಂಥದ್ದೇ ಸೂಕ್ತ ಅಂತ BJP ಜೊತೆ ಬಂದರು. ನೋಡಿ ಹೆಂಗಿರುತ್ತೆ ರಾಜಕಾರಣ ಅಂತಂತಂದರೆ, ಕಳೆದ ಬಾರಿ ಎಲ್ಲ ನೆಟ್ಟಿಗಿದ್ರೂ ಕೂಡ ಅವರ ಮಗನನ್ನು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ, ಅವ್ರ ತಂದೆಯನ್ನು ಗೆಲ್ಸ್ಕೊಳ್ಳೋಕ್ಕಾಗಿರಲಿಲ್ಲ ಕುಮಾರಸ್ವಾಮಿ ಅವರಿಗೆ. ಭಾಳ ಗಮನಿಸಬೇಕು ಈ ಮಾತನ್ನು ನಾವು. ಎಲ್ಲ ಶಾಸಕರು ಅವರದೇ ಇದ್ದರೂ ಕೂಡ ಮಂಡ್ಯದಲ್ಲಿ ಅವರ ಮಗ ಹೀನಾಯವಾಗಿ ಸೋಲನ್ನು ಕಂಡರು ಸುಮಲತಾ ಅವರ ಎದುರುಗಡೆಗೆ. ಈ ಕಡೆಗೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ದೊಡ್ಡಗೌಡರು ತುಮಕೂರಿನಲ್ಲಿ ತುಂಬ ಕೆಟ್ಟ ಸೋಲನ್ನು ನೋಡಿದ್ರು. ಅದಾದ ಮೇಲೂ ಕೂಡ ಕುಮಾರಸ್ವಾಮಿ ಸುಮ್ಮನಿರಲಿಲ್ಲ. ನೋಡಿ, ಈ ಬಾರಿ ಮತ್ತೆ ಮಂಡ್ಯದಿಂದ ಕಣಕ್ಕಿಳಿದ್ರು. ಮಂಡ್ಯದಲ್ಲಿ ಕಣಕ್ಕಿಳಿದು ಕಳೆದ ಬಾರಿಯ ಸೋಲೇನಿತ್ತಲ್ಲ ಮಗಂದು ಅದನ್ನು ತೀರಿಸ್ಕೊಂಡ್ರು. ಇದೆಲ್ಲದರ ಜೊತೆಗೆ ನಾನೂ ಕೂಡ ದೊಡ್ಡ ಅಂತರದಿಂದ ಗೆದ್ದು ಬರುವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕುಮಾರಸ್ವಾಮಿ ರವಾನಿಸಿದರು. ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಮಂತ್ರಿ ಆಗ್ತಾ ಇದ್ದಾರೆ. ನೋಡಿ, ಒಂದು ಸಂಗತಿನ ಹೇಳಬೇಕು. UPA 2 ಬಂದಂಥ ಸಂದರ್ಭದಲ್ಲಿ ಅವಾಗ ತೇಜಸ್ವಿನಿ ಮೇಡಮ್ ಎಲ್ಲೇ ಇದ್ದಾರೆ, ಇನ್ನೇನು ಎಲ್ಲವೂ ಕೂಡ ರೆಡಿಯಾಗಿತ್ತು. ಕುಮಾರಸ್ವಾಮಿ ಅವರಿಗೆ ಹೋಗಿದ್ದರು, ಡಿಲ್ಲಿಗೆ ಹೋಗಿ ಸೋನಿಯಾ ಗಾಂಧಿಯವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಎಲ್ಲವೂ ಕೂಡ ಆಗಿತ್ತು. ಆದರೆ ಗೆದ್ದಾದ ಮೇಲೆ ಇವರ ಅಗತ್ಯ ಬೀಳಲಿಲ್ಲ. ಯಾಕಂದರೆ ಬೇಕಾದಂಥ ಬಹುಮತ ಇತ್ತು. ಹಾಗಾಗಿ ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೈತಪ್ಪು ಹೋಗಿತ್ತು. ಈ ಬಾರಿ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಲಕ್ ಕುದುರಿದೆ. ಕುಮಾರಸ್ವಾಮಿ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸೊ ಇದು ಕುಮಾರಸ್ವಾಮಿಯವರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಕುಮಾರಸ್ವಾಮಿ ನಡೆದು ಬಂದಂಥ ಹಾದಿ, ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಇನ್ನು ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿಯವರ ನೀಲಿ ಕಣ್ಣಿನ ಹುಡುಗ ಪ್ರಹ್ಲಾದ್ ಜೋಶಿ 2004 ಧಾರವಾಡ ಕ್ಷೇತ್ರದಿಂದ ಮೊದಲ ಬಾರಿಗೆ 80,000 ಓಟ್ಗಳಿಂದ ಮೊದಲ ಬಾರಿ ಗೆದ್ದರು. 2009ರಲ್ಲಿ ಧಾರವಾಡ ಕ್ಷೇತ್ರದಿಂದ ಎರಡನೇ ಬಾರಿಗೆ ಸಂಸದರಾಗಿ 1,20,000 ಮತಗಳಿಗೆ ಹೋಯಿತು. 2014ರಲ್ಲಿ ಧಾರವಾಡ ಕ್ಷೇತ್ರದಿಂದ ಮೂರನೇ ಬಾರಿಗೆ 140, 150 ತನಕ ಬಂತು ಅವರ ವ್ಯಾಪ್ತಿ. ನಾಲ್ಕನೇ ಬಾರಿ 2019ರಲ್ಲಿ 2,10,000 ಮತಗಳಿಂದ ಪ್ರಹ್ಲಾದ್ ಜೋಶಿ ಗೆದ್ದಿದ್ರು. 2,10,000 ಮತಗಳಿಂದ ಪ್ರಹ್ಲಾದ್ ಜೋಶಿ ಗೆದ್ದಿದ್ದು. ಈ ಬಾರಿ ಅವರ ಅಂತರ ಕಡಿಮೆ ಆಗಿದೆ ನಿಜ, ಆದರೆ ಎಲ್ಲೋ ಒಂದು ಕಡೆಗೆ ಅವರ ಜನಪ್ರಿಯತೆಗೆ ಕುಂದು ಬಂದಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಕ್ಷಿ ಆಗ್ತಾ ಇದೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಮಂತ್ರಿ ಆಗ್ತಾ ಇದ್ದಾರೆ. ನೀವು ಯಾವ ಖಾತೆ ಕೊಟ್ಟರೂ ಕೂಡ ಅದನ್ನು ನಿಭಾಯಿಸಿ ಸೈ ಅನಿಸ್ಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ. ಈ ಮಾತನ್ನು ನಾವಿಲ್ಲಿ ಹೇಳಲೇಬೇಕು. ಯಾಕಂದರೆ ಈ ಗೊಬ್ಬರ ಖಾತೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಈ ಗೊಬ್ಬರ ಖಾತೆಗೊಂದು ಹೊಸ ರೂಪ ಕೊಟ್ಟಂಥವರು ಅನಂತಕುಮಾರ್. ಅದನ್ನು ನಾವು ಗಮನದಲ್ಲಿಟ್ಕೊಂಡೇ ಮಾತಾಡಬೇಕು. ಯಾಕಂದರೆ ಯೂರಿಯಾ ಯಾವ ರೀತಿ ದುರ್ಬಳಕೆ ಆಗ್ತಾ ಇತ್ತಲ್ಲ, ಆ ಯೂರಿಯಾಗೆ ನೀಮ್ ಕೋಟಿಂಗ್ ಅನ್ನುವಂಥ ತಂದ್ರಲ್ಲ, ಅದ್ಭುತವಾದಂಥ ಇನ್ವೆನ್ಷನ್ ಅದು. ಅದಾದಮೇಲೆ ಬೇರೆ ಬೇರೆದಕ್ಕೆ ಬಳಸೋಕ್ಕಾಗಲೇ ಇಲ್ಲ ಅದನ್ನು. ಅದಾದಮೇಲೆ ಏನಾದರೂ ಗೊಬ್ಬರ ಖಾತೆ ಒಂದು ಸ್ವಲ್ಪ ದಿವಸ ನಮ್ಮ ಸದಾನಂದ ಗೌಡರು ಕೊಟ್ಟಿದ್ರು, ಅಷ್ಟು ಚೆನ್ನಾಗಿ ನಿಭಾಯಿಸಲಿಲ್ಲ ಅವ್ರ ಪ್ರಶ್ನೆ ಬೇರೆ. ಅದಾದಮೇಲೆ ಅದ್ರ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದರು. ಅದಾದಮೇಲೆ ಏನಾದರೂ ಗಡಿ ಖಾತೆ ಇರ್ಬೋದು, ಯಾವುದೇ ಖಾತೆ ಕೊಟ್ಟರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಸಂಸದೀಯ ವ್ಯವಹಾರಗಳ ಖಾತೆ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿರುವಂಥ ಖ್ಯಾತಿ ಜೋಶಿಯವರದು. ಹೀಗಾಗಿ ಜೋಶಿ ಮತ್ತೆ ಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಿಂದ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಸಚಿವರಾಗಿದ್ದರು 17ರಿಂದ 19ರಲ್ಲಿ. ಅದಾದಮೇಲೆ 2019ರಲ್ಲಿ ಭಾರತ ಸರ್ಕಾರದ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದರು ನಿರ್ಮಲಾ ಸೀತಾರಾಮನ್. 22ರಲ್ಲಿ ಕರ್ನಾಟಕದಿಂದ ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾದರು. ಮತ್ತೆ ಅವರು ಅರ್ಥ ಸಚಿವೆಯಾಗಿದ್ದರು. 2014ರಿಂದ 2016ವರೆಗೆ ಆಂಧ್ರದಿಂದ ಅವರು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದರು. ಅದಾದ ನಂತರ 16ರಿಂದ 22ರವರೆಗೆ ಕರ್ನಾಟಕದಿಂದ ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾ ಇದ್ದಾರೆ. 17ರಿಂದ 19ರಲ್ಲಿ 28ನೇ ರಕ್ಷಣಾ ಸಚಿವರಾಗಿ ಅವರು ಸೇವೆ ಸಲ್ಲಿಸಿದರು. 19ರಲ್ಲಿ ಭಾರತ ಸರ್ಕಾರದ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದರು. ಇಲ್ಲಿ ತನಕ ಅವರು ಹಣಕಾಸು ಸಚಿವೆ. ಎಲ್ಲ ಒಂದು ಕಡೆಗೆ ಏನು ಅಂದರೆ ಅವರ ಮೇಲೂ ಕೂಡ ಬಹಳಷ್ಟು ನಂಬಿಕೆ ಇದೆ ಹಿರಿಯ ನಾಯಕರುಗಳಿಗೆ. ಇನ್ನು ಶೋಭಾ ಕರಂದ್ಲಾಜೆ ನೋಡಿ, ಗೋ ಬ್ಯಾಕಿಂದ ಕಮ್ ಬ್ಯಾಕ್ ತನಕ ಹೆಂಗಾಗುತ್ತೆ ನಾಯಕರದ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ. ಬೆಂಗಳೂರು ಉತ್ತರದಿಂದ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲಿಯ ಉಡುಪಿ ಚಿಕ್ಕಮಗಳೂರು, ಎಲ್ಲಿಯ ಬೆಂಗಳೂರು ಉತ್ತರ ಅವ್ರಿಗೇನು ಹೊಸದೇನೂ ಅಲ್ಲ. ಯಾಕಂದರೆ ಯಶವಂತಪುರದಿಂದ ಅವರು ಶಾಸಕಿಯಾಗಿ ಕೂಡ ಆಯ್ಕೆಯಾಗಿದ್ದರು. ಈಗ ಮತ್ತೆ ಬದಲಾದಂಥ ಸಂದರ್ಭದಲ್ಲಿ ಅವರು ಬೆಂಗಳೂರು ಉತ್ತರದಿಂದ ಆಯ್ಕೆಯಾಗಿದ್ದಾರೆ. 2014ರಲ್ಲಿ ಅವರು ಉಡುಪಿ ಚಿಕ್ಕಮಗಳೂರಿಂದ, 2019ರಲ್ಲಿ ಅಲ್ಲಿಂದಲೇ ಉಡುಪಿ ಚಿಕ್ಕಮಗಳೂರಿಂದ ಎರಡನೇ ಬಾರಿ ಸಂಸದರಾಗಿ ಗೆಲುವನ್ನು ಕಂಡಂಥ ಶೋಭಾ ಕರಂದ್ಲಾಜೆ ಈಗ ಬೆಂಗಳೂರು ಉತ್ತರದ MP ಜೊತೆಗೆ ಮಂತ್ರಿಯಾಗಿ ಕೂಡ ಅವರು ಇವತ್ತು ಮತ್ತೆ ಎರಡನೇ ಬಾರಿಗೆ
ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಎಸ್, ಬನ್ನಿ, ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ತೇಜಸ್ವಿನಿ ಗೌಡ, ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಮೊನ್ನೆ ತನಕ ಅವರು BJP-ನಲ್ಲಿದ್ದರು. ಈಗ ಬದಲಾದ ಸನ್ನಿವೇಶದಲ್ಲಿ ಅವರು ಕಾಂಗ್ರೆಸ್ನ ನಾಯಕಿ, ಕಾಂಗ್ರೆಸ್ ವಕ್ತಾರೆ. ಕಾಂಗ್ರೆಸ್ನಿಂದಲೇ ಅವರು MP ಆಗಿ ಕೂಡ ಗೆದ್ದು ಬಂದಿದ್ದಾರೆ. ಹೀಗಾಗಿ ಲೋಕಸಭೆಯ ಬಹಳಷ್ಟು ಸಂಗತಿಗಳು ಆಕೆಗೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಗೋ ಮಧುಸೂದನ್ ನಮ್ಮ ಜೊತೆಗಿದ್ದಾರೆ, BJP-ಯ ಮಾಜಿ ವಿಧಾನ ಪರಿಷತ್ ಸದಸ್ಯರು. ಮರಂಕಲ್ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ನಾನು ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದು ಸಾಕಷ್ಟು ವಿವರಗಳನ್ನು ನಾವು ಕೊಡಬೇಕಾಗಿದೆ. ಯಾವ ರೀತಿ ಈ ಬಾರಿ ಒಂದು ದೊಡ್ಡ ಸಾಹಸ ಆಗಿತ್ತು, ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಚುನಾವಣೆ ಗೆಲ್ಲುವಂಥದ್ದು. 14ರಲ್ಲಿ ಮೋದಿ ಪ್ರಯೋಗ ಇದೆಯಲ್ಲ, ಮೋದಿ ಪ್ರಯೋಗ ಅಭೂತಪೂರ್ವವಾದಂಥ ಗೆಲುವನ್ನು ತಂದು ಕೊಡ್ತು. 14ರಲ್ಲಿ ನೋಡಿ, ಇದೇ 14ರಲ್ಲಿ ನಾವು ಸಂಗತಿಗಳನ್ನು ಮೆಲುಕು ಹಾಕಬೇಕು. ಅಮಿತ್ ಶಾ ಉತ್ತರ ಪ್ರದೇಶದ ನೇತೃತ್ವವನ್ನು ವಹಿಸಿದ, ಅಂದರೆ ಅದರ ಜವಾಬ್ದಾರಿಯನ್ನು ಹೊತ್ತರು. ಇಲ್ಲಾಂತಂದ್ರೆ 71-72 ಬರಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಅಂದ್ಕೊಳ್ಳೋಕೆ ಸಾಧ್ಯನಾ? ಅದಾದ ನಂತರ 63 ಇಳಿತದ ನಂತರ ಬಿಡಿ, 19ಕ್ಕೆ ಪ್ರಶ್ನೆ ಬೇರೆ. ಈ ಬಾರಿ ಉತ್ತರ ಪ್ರದೇಶ ಯಾವ ಸ್ಥಿತಿ ಬಂದಿದೆ ನೋಡಿ. ಅಮಿತ್ ಶಾ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಗಾಂಧಿನಗರ, ಗುಜರಾತ್ನಿಂದ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ. 87ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾದಂಥವರು, ಅಹಮದಾಬಾದ್ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಂಥವರು. 2002ರಿಂದ 2012ರವರೆಗೆ ಗೃಹ ಸಚಿವರಾಗಿ, ಕಾನೂನು ಸಚಿವರಾಗಿ ಅವರು ಕೆಲಸ ಮಾಡಿದಂಥವರು. ಗುಜರಾತ್ನಲ್ಲಿ 2009ರಲ್ಲಿ ಗುಜರಾತ್ನ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾಗೂ ಕೂಡ ಅವರು ಕೆಲಸ ಮಾಡಿದರು. 14ರಿಂದ 19ರವರೆಗೆ BJP ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. BJP ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ BJP ಪೀಕಿಗೆ ಹೋಯಿತು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. 19ರಿಂದ ಕೇಂದ್ರ ಸಚಿವರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ದಿಟ್ಟ ಹೆಜ್ಜೆಗಳನ್ನು ಇಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೋದಿ ಏನು ಅನ್ಕೋತಾರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ನಿಸ್ಸೀಮ ಅನ್ನುವಂಥ ಮಾತಿದೆ. ರಾಜನಾಥ್ ಸಿಂಗ್ ಅವರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಲಖನೌ, ಉತ್ತರ ಪ್ರದೇಶದಿಂದ ರಾಜನಾಥ್ ಸಿಂಗ್ ಹಿಂದೆ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಮಿರ್ಜಾಪುರ ಕ್ಷೇತ್ರದಿಂದ ಮೊದಲ ಬಾರಿ ಆಯ್ಕೆಯಾದರು. 77ರಲ್ಲಿ 88ರಿಂದ 90ರವರೆಗೆ BJP ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು. 91ರಲ್ಲಿ ಉತ್ತರ ಪ್ರದೇಶದ ಶಿಕ್ಷಣ ಸಚಿವರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದರು. 97ರಿಂದ ಅವರು ಉತ್ತರ ಪ್ರದೇಶದ BJP ರಾಜ್ಯಾಧ್ಯಕ್ಷರಾಗೂ ಕೂಡ ಅವರು ಕೆಲಸ ಮಾಡಿದರು. 99ರಿಂದ 2000ರವರೆಗೆ ವಾಜಪೇಯಿ ಸರ್ಕಾರದಲ್ಲಿ ಸಚಿವರಾಗೂ ಕೂಡ ಅವರು ಕೆಲಸ ಮಾಡಿದ್ದಾರೆ. 2000ರಿಂದ 2022ರವರೆಗೆ ಉತ್ತರ ಪ್ರದೇಶ CM ಆಗಿದ್ದರು. ಅದಾದಮೇಲೂ ಕೂಡ ಉತ್ತರ ಪ್ರದೇಶದಲ್ಲಿ ಅಂಥ ಒಂದು ದೊಡ್ಡ ಮುನ್ನಡೆ ಏನು ಸಿಕ್ಕಲಿಲ್ಲ ಪಕ್ಷಕ್ಕೆ, ಪ್ರಶ್ನೆ ಬೇರೆ. 2003ರಿಂದ 2004ರವರೆಗೆ ಕೃಷಿ ಸಚಿವರಾಗಿದ್ದರು ಕೇಂದ್ರದಲ್ಲಿ. 14ರಿಂದ 19ರವರೆಗೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 29ನೇ ರಕ್ಷಣಾ ಸಚಿವರಾಗಿ ಅವರು ಸೇವೆ ಸಲ್ಲಿಸಿರುವಂಥದ್ದು 19ರಿಂದ 24ರವರೆಗೆ. RSS ಮುಖಾಂತರ ರಾಜಕೀಯ ವೃತ್ತಿ ಜೀವನವನ್ನು ಶುರು ಮಾಡಿದ್ರು. ಅವರ ಎಲ್ಲ ವಿವರಗಳನ್ನು ನಾವು ನಿಮ್ಮ ಮುಂದಿಟ್ಟಿದ್ದೀವಿ. ಅಮಿತ್ ಶಾ ಅವರ ಬಗ್ಗೆ ಮತ್ತೆ ಮಾತಾಡೋದಾದರೆ, ಅಮಿತ್ ಶಾ ಅವರ ಬಗ್ಗೆ ಹೇಳಲೇಬೇಕು. ಅವರು ಮೊದಲ ಚುನಾವಣೆಯಿಂದ ಇಲ್ಲಿ ಚುನಾವಣೆ ತನಕ ಯಾವ ಚುನಾವಣೆಯನ್ನು ಕೂಡ ಗೆದ್ದಿಲ್ಲ. ಎಲ್ಲವೂ ಕೂಡ ದೊಡ್ಡ ಅಂತರವೇ. ಮೊನ್ನೆಯ ಅಂತರವೂ ಕೂಡ ದೊಡ್ಡ ಅಂತರವೇ, 5 ಲಕ್ಷ. ಅದೇ ಸಾಮಾನ್ಯ ಸಂಗತಿ ಅಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇವಲ ಒಂದು 4-5 ಜನ ಏನು ದಾಖಲೆಯನ್ನು ಬರೆದಿದ್ದಾರೆ, ಅದರಲ್ಲಿ ಅಮಿತ್ ಶಾ ಅವರ ಹೆಸರು ಕೂಡ ಒಂದು ಸೇರ್ಪಡೆ ಆಗಿದೆ. ಯಾಕಂದರೆ ಈ ಕ್ಷೇತ್ರವನ್ನು, ಅಮಿತ್ ಶಾ ಅವರ ಕ್ಷೇತ್ರ ಏನಿದೆಯಲ್ಲ, ಅದನ್ನು ಅಡ್ವಾಣಿಯವರು ಪ್ರತಿನಿಧಿಸ್ತಾ ಇದ್ರು. ಸೊ ಬದಲಾದಂಥ ಸಂದರ್ಭದಲ್ಲಿ ಈಗ ಅಮಿತ್ ಶಾ ಕ್ಷೇತ್ರವನ್ನು ನಿತಿನ್ ಗಡ್ಕರಿ ಭಾಳ ಅದ್ಭುತವಾದಂಥ ಸಚಿವರು. ನೀವು ಬಹುಶಃ ಈ ರಸ್ತೆ, ಈ ವಾಹನಗಳು, ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿತಿನ್ ಗಡ್ಕರಿ ಅವರ ನಾಲೆಡ್ಜ್ ಇದೆಯಲ್ಲ, ಯಾರೂ ಕೂಡ ಅವರು ಈಕ್ವಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಹಾರಾಷ್ಟ್ರ ನಾಗಪುರ ಹೆಂಗೆ ಅಂತಂದ್ರೆ RSSನ ಭದ್ರ ಕೋಟೆ ಅದು. ಮಹಾರಾಷ್ಟ್ರದಲ್ಲಿ ಅವರು 99ರವರೆಗೆ PWD ಸಚಿವರಾಗಿದ್ದರು. ನಾವು ಅದರ ವಿವರಗಳನ್ನು ತೋರಿಸ್ತಾ ಇದ್ದೀವಿ. ಲೋಕೋಪಯೋಗಿ ಸಚಿವರಾಗೂ ಕೂಡ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಯಾವುದೇ ಕೆಲಸ ಕೊಟ್ಟರು ಬಹಳ ನೀಟಾಗಿ ನಿಚ್ಚಳವಾಗಿ ಮಾಡುವಂಥ ವ್ಯಕ್ತಿ. ಮುಂಬೈ ಪುಣೆ ಎಕ್ಸ್ಪ್ರೆಸ್ ಹೆದ್ದಾರಿ ಇದೆಯಲ್ಲ, ಅದು ರಾಷ್ಟ್ರೀಯ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಈಗಲೂ ಕೂಡ 99ರಿಂದ 2005ರವರೆಗೆ ಅವರು ಪರಿಷತ್ ವಿಪಕ್ಷ ನಾಯಕರಾಗಿ ಸೇವೆ ಸಲ್ಲಿಸಿದರು. ನಾವು ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಈಗ ಒಬ್ಬೊಬ್ಬರೇ ನಾಯಕರು ಬರ್ತಾ ಇದ್ದಾರೆ. 3ನೇ ಬಾರಿ ಮೋದಿಯವರಿಗೆ ಪಟ್ಟ ಕಟ್ಟಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ರಾಷ್ಟ್ರಪತಿ ಭವನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀವಿ. ಶ್ರೀಲಂಕಾದ ಅಧ್ಯಕ್ಷ ಶ್ರೀ ರನಿಲ್ ವಿಕ್ರಮಸಿಂಘೆ, ಮಾಲ್ಡೀವ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು, ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ಪ್ರಶ್ನೆ ಬೇರೆ, ಮುಯಿಜು ಬರ್ತಾ ಇದ್ದಾರೆ. ಸೆಷಲ್ಸ್ ಉಪಾಧ್ಯಕ್ಷ ಅಹಮದ್ ಆಸಿಫ್ ಬರ್ತಾ ಇದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಬರ್ತಾ ಇದ್ದಾರೆ. ಮಾರಿಷಸ್ನ ಪ್ರಧಾನಮಂತ್ರಿ ಪ್ರವೀಂದ್ ಕುಮಾರ್ ಜುಗ್ನಾಥ್ ಬರ್ತಾ ಇದ್ದಾರೆ. ನೇಪಾಳದ ಪ್ರಧಾನಿ ಪುಷ್ಪಕಮಾಲ್ ದಹಾಲ್, ಪ್ರಚಂಡ ಅಂತೇನು ಕರೀತಾರೆ, ಅವರು ಬರ್ತಾ ಇದ್ದಾರೆ. ಭೂತಾನ್ ಪ್ರಧಾನಿ ಚೆಯಿಂಗ್ ಟೋಬ್ಗೆ ಬರ್ತಾ ಇದ್ದಾರೆ. ರಾಷ್ಟ್ರಪತಿ ಭವನದಿಂದ ನಾವು ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ.